ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಪ್ಪಿಸ್ತೀನಿ. ಚಿಕ್ಕಜ್ಮಾನ್ರೆ, ನೀವು ಇಂಥ ಸಮಯದಲ್ಲಿ ಕುಡಿಯೋದು ತಪ್ಪಲ್ವಾ? ಓ, ನಮ್ಮನೆ ಪಿನ್ಗಳು ಆಗ್ಲೇ ನಿಮ್ಮ ಹತ್ರನು ಪಿನ್ ಇಟ್ಬಿಟ್ರ? ಬೇರೆಯವ್ರು ಹೇಳ್ಕೊಟ್ಟೆ ನಾನು ತಿಳ್ಕೊಬೇಕಾ? ನನಗ್ ಬುದ್ಧಿ ಇಲ್ವಾ? ಮೊದ್ಲೇ ನೀವ್ ರೋಗಿ, ಡಾಕ್ಟರ್ ಹೇಳ್ದ ಕೇಳಲಿಲ್ಲ ಅಂದ್ರೆ ಎತ್ಕೊಂಡ್ ಹೋಗಿ. ಅಂದ್ರೆ ಡಾಕ್ಟರ್ ಹೇಳ್ದ ಕೇಳಲಿಲ್ಲ ಅಂದ್ರೆ ಆಸ್ಪತ್ರೆಗೆ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬರತ್ತಲ್ಲ, ಅದಕ್ಕೆ ಎತ್ಕೊಂಡು ಹೋಗಿ ಅಂದೆ. ಓ ಹಾಗೆ. ನೋಡಿ ಸಿಂಗಾರಿ, ಕೆಲವೊಂದು ಕಾಯಿಲೆಗೆ ನಾವೇ ಡಾಕ್ಟ್ರು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ. ನಮ್ಮ ತಾಯಿ ದೆವ್ವ, ನಮ್ಮ ಪಾಲಿಗೆ ಇವರೇ ದೇವ್ರು. ದೇವ್ರೆ, ಗಾಡ್ ಬ್ಲೆಸ್ ಮೀ. ಯಾ, ನೀವ್ ಹೇಗೆ ಅಂದ್ರೆ ಸೂರ್ಯನ್ ಹೊಟ್ಟೆನಲ್ಲಿ ಶನೇಶ್ವರ ಹುಟ್ಟಿದ ಹಂಗೆ ನೀವು ಹುಟ್ಟಿದ್ದೀರಾ ಅನ್ಸುತ್ತೆ. ಅವ್ರು ಒಳ್ಳೇದ್ ಮಾಡೋದಕ್ ಬಂದ್ರು ಅದು ನಿಮಗ್ ತಪ್ಪೆ. ಸಿಂಗಾರಿ, ರವಿ ಕಾಣದು ಕವಿ ಕಂಡ ಹಾಗೆ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅನ್ನೋ ನಂಬೋ ಜಾತಿ ನಮ್ದು. ಯಾ, ಅದಕ್ಕೆ ಈ ಕುರ್ತದ ಹಿಂದೆ ಬಿದ್ದಿದ್ದೀರಾ ಅನ್ಸುತ್ತೆ. ಹಿಂದೆ ಬಿದ್ದಿಲ್ಲ, ಒಳಗೆ ಬಿಟ್ಕೋತಿದ್ದೀನಿ. ಅದನ್ನ ಬೇಡ ಅಂತ ಹೇಳ್ತಿರೋದು. ಕೆಟ್ಟ ಬದುಕ್ಬೋದು, ಆದ್ರೆ ಬದುಕಿ ಕೆಡಬಾರ್ದು ಅನ್ನೋದನ್ನ ನಿಮ್ಮನ್ನ ನೋಡೇ ಬರ್ದಿರ್ಬೇಕು. ಹಾದಿಲ್ ಹೋಗೋ ಮಾರಿನ ಮೈ ಮೇಲೆ ಎಳ್ಕೊಂಡ್ರು ಅನ್ನೋ ಹಾಗೆ ನೀವಿದನ್ನ ಮೈ ಮೇಲೆ ಎಳ್ಕೊಂಡು ಎಲ್ರ ದೃಷ್ಟಿನಲ್ಲೂ ಕೆಟ್ಟವ್ರಾಗ್ತಾ ಇದ್ದೀರಾ. ಸಿಂಗಾರಿ, ಜನರ ಕಣ್ಣಲ್ಲಿ ಜನಾರ್ದನೇ ಉಳ್ದಿಲ್ಲ ಅಂದ್ಮೇಲೆ ನಾವ್ಯಾರು? ಕುಣಿಯೋಕ್ ಆಗ್ದಿರೋರು ನೆಲಾನೇ ಡೊಂಕು ಅಂದ್ರಂತೆ. ಓಹೋ, ನೀವೇನೇ ಹೇಳಿದ್ರು ಬೋರ್ಗಲ್ಲ ಮೇಲೆ ನೀರು ಸುರಿದ ಹಾಗೆ. ಮನಸ್ಸಿದ್ರೇನೆ ಮಾರ್ಗ ಅನ್ನೋದನ್ನ ನೀವ್ ಕೇಳಿಲ್ವಾ? ಹಾಡಿದ್ದೆ ಆಡೋ ಕಿಸ್ಬೈ ದಾಸ ಅನ್ನೋದು ನೀವು ಕೇಳಿಲ್ವಾ? ಹಾದಿ ತಪ್ತವನ್ಗೆ 18 ಕಾಯಿಲೆ ಅನ್ನೋ ತರ ನೀವು ಆಡ್ಬೇಡಿ. ಅಂದಿ ಇದ್ದರೆ ಕೇರಿ ಶುದ್ಧ, ನಿಂದಕರಿದ್ದರೆ ಜಾಣ ಶುದ್ಧ. ಇಷ್ಟು ವಿತಂಡ ವಾದ ಮಾಡೋರ್ನ ಯಾರು ಜಾಣ ಅನ್ನಲ್ಲ. ಗಂಡನ ಹತ್ರ ಈ ರೀತಿ ಮಾತಾಡೋರ್ನ ಹೆಂಡತಿ ಅಂತ ಅನ್ನಲ್ಲ, ಬಜಾರಿ ಅಂತ ಕರೀತಾರೆ. ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ಒಂದು ದಿವಸ ಕುಡಿಯೋದನ್ನ ಬಿಡಿ. ನೋಡು ಸಿಂಗಾರಿ, ಮ್ಯಾಟರ್ ಇಸ್ ಬಿಕಮಿಂಗ್ ಸೀರಿಯಸ್. ನಾನು ಅವತ್ತೇ ನಿಮಗೆ ಹೇಳಿದ್ದೆ ನಾನು ಕುಡಿಯೋ ವಿಚಾರಕ್ಕೆ ನೀವು ಬರ್ಬೇಡಿ ಅಂತ. ಯಾಕೆ ಪದೇ ಪದೇ ಬರ್ತಿದ್ದೀರಾ? ಯಾಕೆ ಅಂದ್ರೆ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ. ದಯವಿಟ್ಟು ನನ್ನ ಮಾತನ್ನ ಕೇಳಿ.